ಇತ್ತೀಚಿನ ದಿನಗಳಲ್ಲಿ ಆ ಕೇರ್ ಕಾನ್ಸ್ಟಿಟ್ಯೂನ್ಸಿ ಅಪರೂಪಕ್ಕೆ ಎಲ್ಲೋ ಪಾಪ ಅವ್ರಿಗೆ ಏನೋ ಅವ್ರು ಯಾರೋ ಸಂತೋಷ್ ಅನ್ನೋರು ಕೊಟ್ಟು ಲಾಟ್ರಿ ಮೂಲಕ MLA ಆಗಿದ್ದ ವ್ಯಕ್ತಿ ಬಾಯಿಗೆ ಬಂದಂಗೆ ಎಲ್ಲ ಮಾತಾಡ್ತಾರೆ ವ್ಯಕ್ತಿ ಅವರು. ದಿನ ಬೆಳಗ್ಗೆಯಿಂದ ಬಂದು ನಾವೇನಾದರೂ ಅದು ಕೌಂಟ್ ಕೊಡುವಂಥ ಕೆಲಸವನ್ನು ಮಾಡಿದ್ರೆ ನಮ್ಮ ವಿರುದ್ಧ ಇಡೀ ರಾಜ್ಯಾದ್ಯಂತ ಕಂಪ್ಲೇಂಟ್ ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಆ ಶ್ರೀವತ್ಸವ ಅಂತ ಅವ್ರ ಯೋಗ್ಯತೆಗೆ ಇಂಥವ್ರಿಗೂ 2.5 ವರ್ಷದಲ್ಲಿ ಒಂದೇ ಒಂದು ರೂಪಾಯಿ ಎಲ್ಲಾದರೂ ಅನುದಾನ ತಗೊಂಬಂದು ಆ ಕ್ಷೇತ್ರದಲ್ಲಿ ಒಂದು ಬಸ್ ಶೆಲ್ಟರ್ ಕಟ್ಟುವಂಥ ಕೆಲಸವನ್ನು ಮಾಡಿಲ್ಲ. ದಿನ ಬೆಳಗ್ಗೆ ಎದ್ರೆ ಮೂಡ ಅನ್ನೋದು ಅದೇನೋದು ಇದನ್ನೋದು ಎಲ್ಲ ಬ್ಲಾಕ್ ಮೇಲಿಂಗ್ ಟ್ಯಾಕ್ಟಿಕ್ಸು. ನನ್ನ ಮೇಲೆ ಸುಮಾರು ಕೇಸ್ಗಳು ಹಾಕವ್ರೆ, ಡಿಫಮೇಷನ್ ಕೇಸ್ ಹಾಕ್ಯವ್ರೆ, ಇನ್ನೇನೋ ಕಂಪ್ಲೇಂಟ್ಗಳು ಕೊಟ್ಟವ್ರೆ. ಸೆಂಟ್ರಲ್ ಗೌರ್ಮೆಂಟ್ಗೆ ಹೋಗಿ ಮಿಲಿಟ್ರಿಗೂ ಕಂಪ್ಲೇಂಟ್ ಕೊಡಪ್ಪ ಅಂತ ಹೇಳಿದ್ವಿ ನಾವು. ಇವತ್ತು ಯಾವುದೋ ಒಂದು ಪ್ರೆಸ್ ಮೀಟ್ ಮಾಡಿ ಎಲ್ಲೆಲ್ಲೋ ಏನೇನೋ ಲಿಂಕ್ ಕೊಡುವಂಥ ಕೆಲಸ ಮಾತೆತ್ತಿರೆ ಅದು ಸಾಹೇಬರು ಸಿದ್ದರಾಮಯ್ಯ ಸಾಹೇಬ್ರಿಗೆ ಲಿಂಕ್ ಕೊಡುವಂಥ ಒಂದು ವ್ಯವಸ್ಥೆ ಮಾಡ್ಕೊಂಡವ್ರೆ. ಇವ್ರ ವಿರುದ್ಧ FIR ಆಗಬೇಕು, ತನಿಖೆ ಆಗಬೇಕು, ಒಳಗಡೆ ಹಾಕಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ ಆಗಿದೆ. ಇವರು ಅಕಸ್ಮಾತು ಒಂದು ಗಡುವನ್ನು ನಮ್ಮ ಅಧ್ಯಕ್ಷರು ಕೊಟ್ಟಿದ್ದಾರೆ. ಆ ಗಡುವಿನ ಒಳಗಡೆ FIR ಹಾಕಿ ಅರೆಸ್ಟ್ ಮಾಡಲಿಲ್ಲ ಅಂದರೆ ನಾವು ಏನು ಮುಂದೆ ದಿನಗಳಲ್ಲಿ ಮಾಡಬೇಕು ಅನ್ನುವಂಥದ್ದು ನಮ್ಮ ಅಧ್ಯಕ್ಷರುಗಳು ತೀರ್ಮಾನ ಮಾಡ್ತಾರೆ. ನಾವು ಭಾಳ ಸ್ಪಷ್ಟವಾಗಿ ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ, ಯಾವ ಕಾರಣಕ್ಕೂ ನಾವು KPCCಯಿಂದನೇ ಆಗಲಿ ಮುಖ್ಯಮಂತ್ರಿಗಳು ಹೇಳಿದ್ರು ಕೇಳುವಂಥ ಪರಿಸ್ಥಿತಿಯಲ್ಲಿ ನಮ್ಮ ಕಾರ್ಯಕರ್ತರಿಲ್ಲ. ಅರೆ ಏನು ಮಾಡೋಕ್ಕೆ ಹೋಗ್ಬೇಡಿ, ಗಲಾಟೆ ಮಾಡಬೇಡಿ, ಸ್ಟ್ರೈಕ್ ಮಾಡಬೇಡಿ, ಅವ್ರಿವ್ರ ಮನೆ ಮುಂದ್ಗಡೆ ಹೋಗಿ ಧರಣ ಮಾಡುವಂಥ ಕೆಲಸವನ್ನು ಮಾಡೋಕ್ಕೆ ಹೋಗ್ಬೇಡಿ, ಲಾ ಆ್ಯಂಡ್ ಆರ್ಡರ್ ನಿಮ್ಮ ಕೈಗೆ ತಗೊಳಕ್ಕೆ ಹೋಗ್ಬೇಡಿ ಅಂತ ಅವ್ರು ಅಕಸ್ಮಾತ್ ನಾಳೆ ನಾಡೋದು ಅವ್ರು ಹೇಳಿದ್ರು ನಾವು ನಮ್ಮವರು ಕೇಳುವಂಥ ಪರಿಸ್ಥಿತಿ